ಸ್ವಾಮಿ ದೇವಾಲಯ ವಾಪ್ಸಂದ್ರ ಆಲ್ಡೇರಿನ ಮುಂಭಾಗದಲ್ಲಿ ಪುರಾತನವಾದಂತಹ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಮೊದಲನೇ ಬಾರಿಗೆ ಕಲ್ಯಾಣೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದು ಶ್ರೀದೇವಿ ಭೂದೇವಿ ಸಮೇತ ಶ್ರೀ ರಂಗನಾಥ ಸ್ವಾಮಿ ದೇವಾಲಯ ಕಲ್ಯಾಣೋತ್ಸವ ಮಾಡ್ತಾ ಇದ್ದೀವಿ. ಮತ್ತೆ ಅದು ಬಂದು ದಿನಾಂಕ 29/12/2025 ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭ ಆಗುತ್ತೆ. ಮಧ್ಯಾಹ್ನ 1:10ವರೆಗೆ ಕಲ್ಯಾಣೋತ್ಸವ ನಡೆಯುತ್ತೆ. ಇದಕ್ಕೆ ಎಲ್ಲಾ ಭಕ್ತಾದಿಗಳು, ಎಲ್ಲ ಗ್ರಾಮಸ್ಥರು ಬಂದು ಸಕಾಲಕ್ಕೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸ್ಕೋಬೇಕಂತ ಸವಿನಯ ಪ್ರಾರ್ಥನೆ. ಮತ್ತೆ ಅದೇ ರೀತಿ 30ನೇ ತಾರೀಕು ದಿನಾಂಕ 12/30/2025 ಮಂಗಳವಾರ ಬೆಳಿಗ್ಗೆ 7 ಗಂಟೆಗೆ ವೈಕುಂಠ ಏಕಾದಶಿಯನ್ನು ಏರ್ಪಡಿಸಿದೀವಿ. ಇದು 2ನೇ ವರ್ಷ ಪ್ರಾರಂಭ ಆಗ್ತಾ ಇದೆ. ಶ್ರೀ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಮುಂದೆ ದೇವರನ್ನು ತಂದು ಉತ್ತರ ಬಾಗಿಲಲ್ಲಿ ಇಟ್ಟು ಉತ್ತರ ಇದರಲ್ಲಿ ವೈಕುಂಠ ದ್ವಾರ ದರ್ಶನ ಅಂತ ಹೇಳಿಟ್ಟು ಎಲ್ಲರೂ ಪ್ರತಿಯೊಬ್ಬರು ಬರ್ತಾರೆ. ಲಾಸ್ಟ್ ಇಯರ್ ಮಾಡಿದ್ವಿ, ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಈ ಸಾರಿನ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಬಂದು ದೇವರ ಆಶೀರ್ವಾದ ಪಡ್ಕೊಂಡು ಪ್ರಸಾದಗಳಿರುತ್ತೆ. ಭಕ್ತಾದಿಗಳೆಲ್ಲ ತಗೊಂಡು ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ಕೇಳ್ಕೊಂತ ಇದ್ದೀನಿ. ಇದು ಒಬ್ಬರೇ ಮಾಡಿಸ್ತಾ ಇದ್ದೀರಾ, ಎಲ್ಲ ಯಾರಾದ್ರೂ ಸಪೋರ್ಟ್? ಇದಕ್ಕೆ ಎಲ್ಲ ವಾಪ್ಸಂದ್ರ ಗ್ರಾಮಸ್ಥರು ಅವ್ರದೇ ಆದಂತ ದೇಣಿಗೆ ಪ್ರೀತಿಯಿಂದ ಭಕ್ತಾದಿಗಳು ಅವರಷ್ಟು ಅವರೇ ತಂದು ಅವ್ರವ್ರ ಖುಷಿ ಏನ್ ಬೇಕು ಅಂತ ಅವರೇ ತಂದು ಆಲ್ರೆಡಿ ಎಲ್ಲ ದಿನಸಿಗಳಾಗ್ಬೋದು, ಇನ್ನೊಂದಾಗ್ಬೋದು, ಇದಾಗ್ಬೋದು, ಪ್ರತಿಯೊಂದು ಅವರಷ್ಟು ಅವರೇ ತಂದು ಕೊಡ್ತಾ ಇದ್ದಾರೆ. ಎಲ್ಲರೂ ಒಂದು ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲರೂ ಸಹಕಾರ ನೀಡ್ಬೇಕು. ಇದೇ ತರ ನೀಡಿದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತೀವಿ ಅಂತ ನಮ್ಮ ಮನವಿ. ಇದಕ್ಕೆ ಎಲ್ಲ ಭಕ್ತಾದಿಗಳು ಬಂದು ನಾಳೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ರಾಮಣ್ಣ ಅಂತ ವಾಪ್ಸಂದ್ರ ಗ್ರಾಮಸ್ಥರು ಎಲ್ಲ ನಾವೆಲ್ಲ ಸೇರಿ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಶ್ರೀದೇವಿ ಭೂದೇವಿ ರಂಗನಾಥ ಸ್ವಾಮಿ ಕಲ್ಯಾಣೋತ್ಸವ ನಾಳೆ ಎಲ್ಲ ಮಾಡಬೇಕು ಅಂತ ಗ್ರಾಮಸ್ಥರ ಸೇರಿ ವಿಸ್ತರಿಸಿದ್ವಿ. ಇದಕ್ಕೆ ಗ್ರಾಮಸ್ಥರು ಬಂದು ತರಬೇಕು, ಒಂದು ಕಾರ್ಯಕ್ರಮ ಯಶಸ್ವಿ ಈ ಯಶಸ್ವಿನ ಗ್ರಾಮಸ್ಥರ ಸೇರ್ಕೊಂಡು ಎಲ್ಲ ಮಾಡ್ತಾ ಇದ್ವಿ. ಅದಕ್ಕೆ ಎಲ್ಲರೂ ಸಹಕಾರ ಬೇಕು ಅಂತ ಎಲ್ಲರೂ ಗ್ರಾಮಸ್ಥರು ಬರಬೇಕಂತ ವಿನಂತಿ. ವೈಕುಂಠ ಏಕಾದಶಿ 30ನೇ ತಾರೀಕಿಗೆ ಅದಕ್ಕೂ ಸಹ ಹಂಗೆ ಅದನ್ನು ಮಾಡ್ತಾ ಇದ್ವಿ. ಅದು ಬರ್ಬೇಕಂತ